ಸೊ ಫಿನೋ ಪೇಮೆಂಟ್ ಬ್ಯಾಂಕ್ನಲ್ಲಿ ಸ್ಟೇಟ್ಮೆಂಟ್ ಯಾವ ರೀತಿ ಚೆಕ್ ಮಾಡೋದು. ಸೊ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಇದು ಚೆಕ್ ಮಾಡಿದ್ರೆ ನಿಮ್ಮದು ಬ್ಯಾಲೆನ್ಸ್ ತೋರಿಸುತ್ತೆ. ಓಕೆ, ಕಣ್ಣು ಪಕ್ಕಕ್ಕೆ ಇದೆಯಲ್ಲ ಅದು. ಓಕೆ, ಅದು ಇದೆಯಲ್ಲ ರಿಫ್ರೆಶ್ ಪಕ್ಕದ ಕಣ್ಣು ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಲೆನ್ಸನ್ನ ತೋರಿಸುತ್ತೆ. ಈಗ ನೀವು ಸ್ಟೇಟ್ಮೆಂಟ್ ಚೆಕ್ ಮಾಡಬೇಕಾದ್ರೆ ಇಲ್ಲಿ ಅಕೌಂಟ್ ಹಿಸ್ಟ್ರಿ ಅಂತ ಇದೆ, ಕ್ಲಿಕ್ ಮಾಡಿದರೆ ಸೊ ಇವತ್ತಿನ ಡೇಟು ಕಾಣ್ತಾ ಇದೆಯಾ. ಓಕೆ, ಸೊ ಡೇಟ್ 5 ಡೇಸಿಂದ ನೀವು ತೊಗೊಬೋದು. ಓಕೆ ಕೊಟ್ಟಿದ್ರೆ ಇವತ್ತಿಂದು ಸ್ಟೇಟ್ಮೆಂಟ್. ಸೊ ಬೆಳಿಗ್ಗೆ ಎಷ್ಟಿತ್ತು, 3025 ರೂಪಾಯಿ ಇತ್ತು. APS ವಿಡ್ರಾಲ್ ಮಾಡಿದ ಮೇಲೆ 3025. ಆಮೇಲೆ 6 ರೂಪಾಯಿ ಕಮಿಷನ್ ಬಂದಿದ್ದು, 6 ರೂಪಾಯಿ 86 ಪೈಸೆ. ಓಕೆ, ಅದು ಸತಿ ಆ್ಯಡ್ ಆಗಿದೆ. ಆಮೇಲೆ 2940. ಸೊ ಅದು ರೀಚಾರ್ಜ್ ಮಾಡಿದ್ದು. ಸೊ ಫಾಸ್ಟಾಗಿ ರೀಚಾರ್ಜ್ ಮಾಡಿರೋ ಕಮಿಷನ್. ಸೊ ಇಲ್ಲೇ ಇದ್ರ ಡೀಟೇಲ್ಸ್ ಸಿಕ್ಬಿಡುತ್ತೆ. ನೀವು ಬಿಫೋರ್ 1 ಡೇ ಕ್ಲಿಕ್ ಮಾಡಿದೆ ನೋಡಿ. ಸೊ 25 ರೂಪಾಯಿ ಇತ್ತು, 3000 ರೂಪಾಯಿ ಆ್ಯಡ್ ಆದರೆ 3025 ಆಯಿತು. ಸೊ ಇದು 3 ರೂಪಾಯಿ ಕಟ್ಟಾಗಿದೆ. ಯಾಕಂದರೆ ವೆರಿಫಿಕೇಷನ್ BC ಪೋರ್ಟಲ್ 3 ರೂಪಾಯಿ ಕಟ್ಟಾಗುತ್ತೆ ನೋಡಿ. ಸೊ ಇದು ಈಗಿರೋದು ಕಮಿಷನ್ ಎಲ್ಲ ಬರುತ್ತೆ. ಸೊ ಈ ಥರ ನೀವು ಚೆಕ್ ಮಾಡ್ಬೋದು ಇಷ್ಟೇ. ಸೊ ಇದು ಇನ್ನೊಂದು ಬಂದುಬಿಟ್ಟು ಸ್ಟೇಟ್ಮೆಂಟ್ ಅಂತ ಬರುತ್ತೆ, ಡೀಟೇಲ್ ಆಫ್ ಸ್ಟೇಟ್ಮೆಂಟ್. 2 ಆಪ್ಷನ್ ಇದೆ. ಇದು ಮಂತ್ ವೈಸು, ನಾವು ಮಂತ್ ವೈಸ್ ತಗೊಬೋದು. ಬೇಡ ಅಂದರೆ ಡೇ ವೈಸ್. ಸೊ ಯಾವುದಕ್ಕೆ ಅಮೌಂಟ್ ಕಟ್ಟಾಗಿದೆ, APS ಬಿಲ್, ಈ ಥರ ನೀವು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು.